ಇಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಅಧಿಕಾರಿಗಳನ್ನ ಡಿಐಜಿಗಳು ಮತ್ತೆ ಐಜಿಗಳು ಇವ್ರಿಗೆಲ್ಲರಿಗೂ ಕೂಡ ಪ್ರಮೋಷನ್ಸ್ ಅನ್ನ ಇಷ್ಟು ಒಟ್ಟಿಗೆ ಕೊಡ್ತಕ್ಕಂಥದ್ದು ಯಾವತ್ತೂ ಆಗಿರಲಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಮೋಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅವರಿಗೆ ಜವಾಬ್ದಾರಿಯನ್ನು. ಅವರೆಲ್ಲ ವೆಲ್ ಟ್ರೈನ್ಡ್ IPS ಆಫೀಸರ್ಸ್ ಆಗಿರೋದ್ರಿಂದ ರಾಜ್ಯಕ್ಕೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾರೆ. ಇಲ್ಲ, ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ವಿ, ಏನು ಚರ್ಚೆಯನ್ನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ ಒಂದು ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ 350 ಕೋಟಿ ರೂಪಾಯಿ ಮಾಡರ್ನೈಸೇಷನ್ ಬಂದಿದೆ ನಮ್ಮ ಇಲಾಖೆಗೆ. ಅದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯಿಂದ ಮಾಡಿದ ಪ್ರಯತ್ನ, ಮುರುಗನ್ ಅವರು ಬಹುಶಃ 10 ಬಾರಿ ಹೋಗಿ ಬಂದಿದ್ದಾರೆ ನಮ್ಮ IDGP ಅವರು. ಅದು ಕೂಡ ಯಶಸ್ವಿಯಾಗಿದೆ. ಅವರಿಗೆ ಇಲಾಖೆಗೆ ಒಳ್ಳೇದಾಗುತ್ತೆ, ಮಾಡರ್ನೈಸೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗಿ ಏನಿಲ್ಲ. ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರ್ಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಬರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನ್ಸುತ್ತೆ. ಅದರಿಂದ ಅದೆಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.